ನಾನಿವತ್ತು ಈ ವರ್ಷಕ್ಕೆ ಇದನ್ನು ಹೇಳ್ಬೋದು ಅನಿಸುತ್ತೆ, ಅಷ್ಟು ವರ್ಷ ಕಳೀತೀಗಿದು. ಇಂಡಿಯಾನಲ್ಲಿ ಈ ನೀವು ಇಲ್ಲಿ ಗಮನಿಸ್ತಾ ಇದ್ದಾಗ ಲಾರ್ಜ್ಲಿ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳೇ. ನೀವು ಇಲ್ಲಿ ಒಳಗಡೆಗೆ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಲಾರ್ಜ್ಲಿ ಎಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್. ಈ ಸಿಚುಯೇಷನನ್ನು ಪೇರೆಂಟ್ಸ್ ಮುಂದೆ ನಾವು 25 ವರ್ಷದಿಂದ ಇಟ್ಟಿದ್ದಿದ್ದಿದ್ರೆ ಮೇ ಬಿ ದೇ ವುಡ್ ನಾಟ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಮೇ ಬಿ. Look at the way education has grown, parents have evolved and students have accepted it. Today, ನಾವು ಯಾರೂ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂತನೋ, ರಾಮಯ್ಯ ಅಂತನೋ, ಕೇಂಬ್ರಿಡ್ಜ್ ಅಂತನೋ, ರೇವಾ ಅಂತನೋ ಅಂದಾಗ ವಿ ಆರ್ ನಾಟ್ ಸರ್ಪ್ರೈಸ್ಡ್ ಅದರಲ್ಲಿ, ಅಥವಾ ಹಿಂಜರಿತಾ ಇಲ್ಲ. ನಮ್ಗೆ ಯಾವುದೋ ಒಂದು ಸರ್ಕಾರಿ ಬೇಸ್ಡ್ ಯೂನಿವರ್ಸಿಟಿನೇ ಬೇಕು ಅನ್ನೋ ಹಿಂಜರಿತಾ ಇಲ್ಲ. ಕಾರಣ ದೀಸ್ ಯೂನಿವರ್ಸಿಟೀಸ್ ಹ್ಯಾವ್ ಎವಾಲ್ವ್ಡ್ ಆ್ಯಂಡ್ ಗ್ರೋನ್. ಈಗ ನನ್ನ ಲೆಕ್ಕಾಚಾರದಲ್ಲಿ ಖಾಸಗಿ ಯೂನಿವರ್ಸಿಟಿಗಳು ಏನೇನು ಬಂದಿದ್ದಾರೆ ಅವರು ಸೆಟಲ್ ಡೌನ್ ಆಗ್ತಾ ಇದ್ದಾರೆ. ಈಗ ದೇ ಆರ್ ಆಲ್ಸೋ ಸೆಟ್ಲಿಂಗ್ ಡೌನ್. ಆ ಜರಡಿ ಆಟ ನಡೀತಾ ಇದೆ ಈಗ. ಅವರಲ್ಲೂ 4 ಜನ ಇಲ್ಲದೆ ಇರಬಹುದು, ಅಥವಾ ಕಷ್ಟಕ್ಕೆ ಹೋಗಿ ಸಿಗಾಕೋಬೋದು. ಬಟ್ ಅದರಲ್ಲಿ ಟಾಪರ್ಸ್ ಯಾರು ಅನ್ನೋ ಈ ಜರಡಿ ಹಿಡಿದು ಆ ಕ್ವಾಲಿಟಿ ಆಚೆ ಬರುವಂಥ ಮೊಸರನ್ನ ಕಡದಂಗಿದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ನಮ್ಮ ಪ್ರೈವೇಟ್ ಯೂನಿವರ್ಸಿಟೀಸುವೆ ಆ ಸ್ಲಾಟಕ್ಕೆ ಬರ್ತಾ ಇವೆ. ಈಗ ನಮ್ಮ ಕರ್ನಾಟಕದಲ್ಲಂಥ ಯೂನಿವರ್ಸಿಟಿಗಳು ಯಾವುವು ಅನ್ನೋದನ್ನ ನೀವು ಭಾಳ ಬೇಗ ಗುರುತಿಸ್ತೀರಿ ಬೇಸ್ಡ್ ಆನ್ ಅವುಗಳ ಇದು. ಒಂದು ಯೂನಿವರ್ಸಿಟಿ ಅಂತಂದರೆ 100 ಎಕರೆ ಜಮೀನು ಹಾಕಿಬಿಟ್ಟು ಬಿಲ್ಡಿಂಗ್ ಹಾಕೋಕ್ಕಲ್ಲ. ದಟ್ ಎನಿಬಡಿ ಕ್ಯಾನ್ ಡೂ ಇಟ್. ಬಟ್ ದೇ ಹ್ಯಾವ್ ಆಲ್ ಸ್ಟ್ರಗಲ್ಡ್ ಟು ಹೋಲ್ಡ್ ಆನ್ ವಿತ್ ಎ ಕ್ವಾಲಿಟಿ ಎಜುಕೇಷನ್. Now private universities have reached a situation, ನನ್ನ ಪ್ರಕಾರದಲ್ಲಿ, to take it to the next levels. ಈಗ ನಿಮ್ಮೇಲೆ ಟ್ರಸ್ಟ್ ಬಂದು ಆಗೋಗಿದೆ. ಇನ್ನು ನಿಮ್ಮಲ್ಲಿ ಲ್ಯಾಕ್ ಆಫ್ ಟ್ರಸ್ಟ್ ಅವಶ್ಯಕತೆ ಇಲ್ಲ ಯಾರಿಗೂ. ಬಟ್ ಆ ಟ್ರಸ್ಟನ್ನು ಈಗ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸಲೆನ್ಸ್ಗೆ ತೊಗೊಂಡೋಗಬೇಕಾದಂತಹ ಟೈಮು ಬಂದಿದೆ. ಲೈಕ್ ಯು ಕ್ಯಾನ್ ಗೋ ಫಾರ್ ಎ ಲೆಗಸಿ ಅಚೀವ್ಮೆಂಟನ್ನು ಮಾಡಲಿಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಇನ್ನೂ ಟೈಮ್ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್, ನಾವು ಏನೇ ಮಾಡಿದ್ರೂ ಹಾರ್ವರ್ಡ್ ಅಂದ್ಬಿಡ್ತಾರೆ. ನಾವೇನೇ ಮಾಡಿದ್ರು MIT ಅಂದ್ಬಿಡ್ತಾರೆ. ನಾವೇನೇ ಮಾಡಿದ್ರು ಯಾವುದೋ ಒಂದು ಫಾರಿನ್ ಯೂನಿವರ್ಸಿಟಿ ಹೆಸರು ಹೇಳ್ಬಿಡ್ತಾರೆ, ಅಥವಾ ಇಂಡಿಯಾನಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿ ಹೆಸರು ಹೇಳ್ಬಿಡ್ತಾರೆ. IIT ಬಾಂಬೆ ಅಂದ್ಬಿಡೋದು, IIT ಚೆನ್ನೈ ಅಂದ್ಬಿಡೋದು. ಐ ಆಮ್ ನಾಟ್ ಡೌನ್ಗ್ರೇಡಿಂಗ್ IIT ಚೆನ್ನೈ or IIT ಬಾಂಬೆನ. ನಮ್ಮಲ್ಲಿರೋ ಇವತ್ತು ಭಾಳ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಈ ಟಾಪ್ ಲೆವೆಲ್ ಯೂನಿವರ್ಸಿಟೀಸ್ ಅಂತ ಏನು ಕರೀತಿದ್ದೀರಿ, ಅದರಲ್ಲಿರೋ ಎಕ್ಸಲೆನ್ಸ್ಗೆ ಕೊರತೆ ಇಲ್ಲದೆ ಇರೋ ಎಲ್ಲವೂ ಇದೆ. ಇಟ್ಸ್ ಎ ಕ್ವಶನ್ ಆಫ್ ರೆಕಗ್ನಿಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್. ನಾವು ಆ ಎಕ್ಸಲೆನ್ಸನ್ನು ರೀಚ್ ಆಗ್ತಾ ಹೋದರೆ ನಮ್ಮ ಯೂನಿವರ್ಸಿಟೀಸ್ ಈಗ ಪರ್ಟಿಕ್ಯುಲರ್ಲಿ ಐ ಹ್ಯಾವ್ ಗ್ರೇಟ್ ಅಕಾಡೆಮಿಕ್ ಇಂಟ್ರೆಸ್ಟ್ ಇದನ್ನು ವಾಚ್ ಮಾಡೋಕ್ಕೆ. ಬೆಂಗಳೂರಿನಲ್ಲಿ ಅಂಥದ್ದೊಂದು 8 ಯೂನಿವರ್ಸಿಟೀಸ್ ವಿಚಾರದಲ್ಲಿ ನನಗೆ ಐ ಆಮ್ ವೆರಿ ಅಕಾಡೆಮಿಕಲಿ ಇಂಟ್ರೆಸ್ಟೆಡ್ ಇದನ್ನು ವಾಚ್ ಮಾಡೋಕ್ಕೆ. ಆದರೆ ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್. ಇದನ್ನು ನಾವು ಪಾಸ್ ಮಾಡಿದ್ರೆ ಈ ಟೆಸ್ಟನ್ನು, ದಿ ಸೋ ಕಾಲ್ಡ್ ಮೈಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೂಡೆಂಟ್ಸ್ ಟು ಅಬ್ರಾಡನ್ನು ವಿ ಶುಡ್ ಬಿ ಏಬಲ್ ಟು ಸ್ಟಾಪ್ ಇಟ್ ಇನ್ ಎ ಲಾರ್ಜ್ಲಿ ಇಫ್ ನಾಟ್ ಫುಲ್ಲಿ. ಬಿಕಾಸ್ ಆ ಮೋಹನ ಕಂಪ್ಲೀಟ್ ತೆಗೆದಾಕ್ಬಿಡ್ತೀವಿ ಅಂತ ಅನ್ನೋ ಸ್ಟೇಜಲ್ಲಿ ನಾನಿಲ್ಲ. ಬಿಕಾಸ್ ಐ ನೋ ಇಟ್. ಆ ಮೋಹ ಮತ್ತು ಆ ಸೆಳೆತ, ಆ ಸೆಡಕ್ಷನ್ ಹೆಂಗಿರುತ್ತೆ ಅದರದ್ದು ಅನ್ನೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಲಾರ್ಜ್ಲಿ ವಿ ಕ್ಯಾನ್ ಕಂಟ್ರೋಲ್ ಇಟ್, ಆ್ಯಂಡ್ ದ್ಯಾಟ್ ಈಸ್ ದ ಡೇ ಐ ಥಿಂಕ್ ಅವರ್ ಪ್ರೈವೇಟ್ ಎಜುಕೇಷನ್, ಪರ್ಟಿಕ್ಯುಲರ್ಲಿ ದಿ ಯೂನಿವರ್ಸಿಟೀಸ್ ವೇರ್ ಪ್ಯಾಷನ್ ಈಸ್ ರನ್ನಿಂಗ್ ಸೋ ಹೈ, ಇವ್ರುಗಳಿಗೆಲ್ಲರಿಗೂ ಅದು ಸಾರ್ಥಕ ಆಗತ್ತೆ ಅಂತ ಅನಿಸತ್ತೆ. ಈ ರೀತಿಯ ಸಾರ್ಥಕತೆಗಳ ಹೆಜ್ಜೆಗಳನ್ನು ಇವರು ಎಲ್ಲಿಗೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ನೀವು ಪೇರೆಂಟ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಥರದ ಒಂದು ಆ್ಯನ್ಯುವಲ್ ಇವೆಂಟ್ ಇಂಪಾರ್ಟೆಂಟ್. ಈ ಇವೆಂಟಲ್ಲಿ ಅವ್ರವ್ರ ಸ್ಟಾಲ್ಗೆ ನೀವು ಹೋಗಿ, ವಾಟ್ ಈಸ್ ದಟ್ ದೇ ಹ್ಯಾವ್ ಡನ್, ವಾಟ್ ಈಸ್ ದಟ್ ದೇ ಹ್ಯಾವ್ ಇಂಪ್ರೂವ್ಡ್ ಓವರ್ ಇಯರ್ ಆಫ್ ಇಯರ್, ವಾಟ್ ಈಸ್ ದ ನ್ಯೂ ಕೋರ್ಸ್ ದೇ ಹ್ಯಾವ್ ಬ್ರಾಟ್, ವಾಟ್ ಈಸ್ ದಿ ಪರ್ಪಸ್ ಆಫ್ ದಟ್ ಕೋರ್ಸ್, ಹೌ ವಿಲ್ ದಿಸ್ ಕೋರ್ಸ್ ಹೆಲ್ಪ್ ಮೀ, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಿಮಗೂ ಇದೊಂದು ಅದ್ಭುತವಾದ ಜಾಗ. ಅವ್ರಿಗೂ ತಾವು ಇವಾಲ್ವ್ ಆಗ್ತಿರೋದನ್ನು ಹೇಳೋಕ್ಕೆ ಒಂದು ಅದ್ಭುತವಾದ ಜಾಗ. ಆ ಎರಡನ್ನೂ ನೀವು ಅರ್ಥ ಮಾಡಿಕೊಂಡು ವಿದ್ಯಾಪೀಠ ಎಂಬಂತಹ ಈ ಎಫರ್ಟನ್ನು, ಫರ್ಗೆಟ್ ಮನಿ, ಎಕ್ಸ್ ಮೇ ಮೇಕ್ ಲಿಟ್ಲ್ ಮನಿ, ವೈ ಮೇ ನಾಟ್ ಮೇಕ್ ಲಿಟ್ಲ್ ಮನಿ, ದಟ್ಸ್ ಎ ಡಿಫರೆಂಟ್ ಇಶ್ಯೂ ಆಲ್ ಟುಗೆದರ್ ನನ್ನ ಪ್ರಕಾರದಲ್ಲಿ. ಬಟ್ ದ ವೆರಿ ಫ್ಯಾಕ್ಟ್ ಇಂಥದ್ದೊಂದು ಒಕೇಶನ್ ಸಿಕ್ಕೋದಿದೆಯಲ್ಲ, ದ್ಯಾಟ್ ಈಸ್ ವೆರಿ ಕ್ರಿಟಿಕಲ್ ಅಂತ ನನ್ನ ಪ್ರಕಾರದಲ್ಲಿ ಅನ್ನಿಸ್ತಿದೆ. ಹಾಗಾಗಿ ಪೇರೆಂಟ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಐ ಹೋಪ್ ನಮ್ಮ ಗೌರ್ನಮೆಂಟ್ಗಳುವೆ ಇವ್ರುಗಳ ಜೊತೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ. ಐ ಡೋಂಟ್ ನೋ, ದಟ್ಸ್ ಮೈ ನೆಕ್ಸ್ಟ್ ಡ್ರೀಮ್. ಈಗ ದಿಸ್ ಇಸ್ ಮೈ ನೆಕ್ಸ್ಟ್ ಡ್ರೀಮ್. ಮೈ ಡ್ರೀಮ್ ಈಸ್, ಫಾರ್ ಎಕ್ಸಾಂಪಲ್, ದಿ ಗೌರ್ಮೆಂಟ್ ಆಫ್ ಇಂಡಿಯಾ ನೌ, if I can give you one small statistics now,
2014 ದಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಫ್ರಮ್ ದಿ ಕಂಟ್ರಿ ಒಂದು 680 ಕೋಟಿ. ಡಿಫೆನ್ಸ್ ಎಕ್ಸ್ಪೋರ್ಟ್ ಫ್ರಮ್ ದಿ ಕಂಟ್ರಿ ಒಂದು 680 ಕೋಟಿ. 2024-25 ದ ಡಿಫೆನ್ಸ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ನಮ್ಮ ಕಂಟ್ರಿಯಿಂದ 24,000 crores. ಇಂಡಿಯನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ 14,680. 24 ವಿ ಆರ್ 24,000 crores. ಓಕೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು ಸೇ 2009 to 2010 ಲೆವೆಲ್ಸಲ್ಲಿ, ಅಂದರೆ ಆ ವರ್ಷದಲ್ಲಿ ಒಂದು 30,000 ಕೋಟಿ. ಅಂದರೆ ಯಾರು HAL ಈ ಥರದವ್ರು. ಇವತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ದಿ ಪ್ರೈವೇಟ್ ಸೆಕ್ಟಾರ್, ಐ ಆಮ್ ಟಾಕಿಂಗ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಪ್ರೈವೇಟ್ ಸೆಕ್ಟಾರ್ ಈಸ್ 1.3 lakh crores. ಇವತ್ತು ವೈ ಈಸ್ ಈ ಸೇಯಿಂಗ್ ದಿಸ್? ಆ ಡಿಫೆನ್ಸ್ ಕತೆಗೂ ನಮ್ಮ ಎಜುಕೇಷನ್ಗೂ ಏನಪ್ಪ ಸಂಬಂಧ? ದಿ ಗೌರ್ಮೆಂಟ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಇನ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಅದು ಜೋಸೆಫ್ ಇನ್ಸ್ಟಿಟ್ಯೂಷನ್ ಅಲ್ಲ, ಅದು ಮೋಹನ್ ಇನ್ಸ್ಟಿಟ್ಯೂಷನ್ ಅಲ್ಲ. ಬಹಳ ಜನಕ್ಕೆ ಈ ಭ್ರಮೆ ಇದೆ. ಆ ಇನ್ಸ್ಟಿಟ್ಯೂಷನ್ಗೆ ಏನಾದ್ರು ಸರ್ಕಾರದ ಕಡೆಯಿಂದ ಇನ್ಕ್ಯುಬೇಷನ್ ಸೆಂಟರ್ಸನ್ನ, ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ಅದು ಮಾಡಿದ್ರೆ ಜೋಸೆಫ್ಗೇನೋ ಲಾಭ, ಜೋಸೆಫ್ಗೇನೋ ಶ್ರೀಮಂತಿಕೆ, ಅಥವಾ ಮೋಹನ್ಗೇನೋ ಸಿಕ್ಕಿಬಿಡ್ತು ಕಿರೀಟ, ಅವ್ರಿಗೆ ಯಾಕೆ ರೀ ಮಾಡ್ಕೊಡಪ್ಪ, ಎಷ್ಟಿದೆ ರೀ ಅನ್ನೋದು. ನೋ, ಇಂಡಿಯಾ ಫ್ಯೂಚರ್ ಇರೋದು ನಮ್ಮ ಯೂನಿವರ್ಸಿಟಿಗಳ ಒಳಗಡೆ. ಬಿಕಾಸ್ ಡಿಗ್ರಿ ಈಸ್ ಗಾನ್. ಫರ್ಗೆಟ್ ಇಟ್ ಇನ್ ಮೇನ್ ದ ಡಿಗ್ರೀಸ್ನ. ನೀವು ಡಿಗ್ರಿಗಳು ವಿಲ್ ಡೂ ನಥಿಂಗ್ ಟು ಯು. ಮಾಸ್ಟರ್ಸ್ ಈಸ್ ದ ಸ್ಟ್ಯಾಂಡರ್ಡ್. ಇನ್ನು ಮುಂದಕ್ಕೆ ಡಿಗ್ರಿ ಈಸ್ ನಾಟ್ ದ ಸ್ಟ್ಯಾಂಡರ್ಡ್, ಮಾಸ್ಟರ್ಸ್ ಈಸ್ ದ ಸ್ಟ್ಯಾಂಡರ್ಡ್. ನೆಕ್ಸ್ಟ್, ಹಳೆಯ ಕಾಲದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕು ಅಂತಂದರೆ SLC ಸಾಕಪ್ಪ ಅಂತಿದ್ರು. ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸೇರೋಕ್ಕೆ ಈಗ SLC ಆಗಲ್ಲ, ನೆಕ್ಸ್ಟ್ ಡಿಗ್ರಿ ಆಯಿತು. ಈಗ ಡಿಗ್ರಿ ಅಲ್ಲ, ಇನ್ಮೇಲಿಂದ ಮಾಸ್ಟರ್ಸ್ ಈಸ್ ದಿ ಸ್ಟ್ಯಾಂಡರ್ಡ್. ಈ ಮಾಸ್ಟರ್ಸಿನ ಇನ್ಕ್ಯುಬೇಷನ್ ಆಗೋದು, ಹೊಸ ಇನೋವೇಷನ್ಸ್ ಆಗೋದು, ಹೊಸ ಲ್ಯಾಬ್ಸ್ ಆಗೋದು, ಈ ಎಲ್ಲವೂ ಆಗಬೇಕು ಅಂದರೆ ಗೌರ್ನಮೆಂಟ್ ಮಸ್ಟ್ ಸ್ಟೆಪ್ ಇನ್ ಟು ದಿ ಪ್ರೈವೇಟ್ ಯೂನಿವರ್ಸಿಟೀಸ್. ಐ ಆಮ್ ನಾಟ್ ಟಾಕಿಂಗ್ ಪಬ್ಲಿಕ್ ಯೂನಿವರ್ಸಿಟಿ. ದೇ ಮಸ್ಟ್ ಇನ್ ಒಳಗೆ ಬರಬೇಕು. ಅದನ್ನು ಅವರು ಮೋಹನ್ ಇವ್ರಿಗೆ ಲಾಭ, ಜೋಸೆಫ್ಗೆ ಲಾಭ, ಶ್ಯಾಮರಾಜುಗೆ ಲಾಭ, ಅಥವಾ ಇಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ ಇದ್ರೆ ಅವ್ರಿಗೆ ಲಾಭ ಅಂತ ಪರಿಗಣಿಸಬಾರ್ದು. ಈ ಲೆವೆಲ್ ಆಫ್ ಥಾಟ್ಸು ಸ್ಟಾರ್ಟ್ ಆಗಬೇಕು. ಅದಾಗತ್ತೆ ಅಂದ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ಭಾಷಣ ಮಾಡಿದ್ರೆ ಏನು ಪ್ರಯೋಜನ, ಅದಾಗತ್ತಾ ಅಂತ ಯಾರು ಅನ್ಕೋಬೋದು. ಹಂಗೆ ಅನ್ಕೋಬೇಡಿ. ನಾನು ಅಂಥ ಕೆಲಸ ತರಲೆ ಮಾಡ್ತಾ ಇರ್ತೀನಿ. ನಾನು ಆ ತರಲೆಯ ಒಂದು ಭಾಗ ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಹೇಳ್ಬೇಕು, ಅದರಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಐ ವಿಲ್ ಡೂ ಇಟ್. ನಾನು ಸುಮ್ಮನಿರಲ್ಲ, ನಾನು ಮಾಡ್ತೀನಿ ಆ ಕೆಲಸನ. ಹಾಗಾಗಿ ನೀವೆಲ್ಲ ನಮ್ಮ ಜೊತೆ ಪದೇ ಪದೇ ಎವ್ರಿ ಇಯರ್ ಸೇರ್ಕೋತೀರಿ. ಎವ್ರಿ ಇಯರ್ ಯು ಆರ್ ಶೋಯಿಂಗ್ ಅಪ್ ಯುವರ್ ಇಂಪ್ರೂವ್ಮೆಂಟ್ಸನ್ನು. ಎ ಸ್ಟ್ಯಾಗ್ನೇಟೆಡ್ ಯೂನಿವರ್ಸಿಟಿ ಆರ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಿಲ್ ಹ್ಯಾವ್ ನೋ ಫ್ಯೂಚರ್ ಮುಂದಕ್ಕೆ. You need to keep innovative. You need to keep more creative. ಆಗ ಆಗ್ಲಿಕ್ಕೆ ಸಾಧ್ಯ ಇದೆ ಅನಿಸುತ್ತೆ. ಐ ಹೋಪ್ ಆಲ್ ಆಫ್ ಯು ವಿಲ್ ಡೂ ವೆಲ್. ನಮ್ಮ ಯೂನಿವರ್ಸಿಟೀಸು ಹ್ಯಾವ್ ರೀಚ್ಡ್ ಎ ಸಿಚುಯೇಷನ್ ವೇರ್ ವಿ ಕ್ಯಾನ್ ಪ್ರೌಡ್ಲಿ ಸೇ ವಿ ಹ್ಯಾವ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಟುಡೇ. ನಮ್ಮಲ್ಲಿದೆ ಇಂಥ ಇನ್ಸ್ಟಿಟ್ಯೂಷನ್ಸು ಅಂತ. ನೋ ಲಾಂಗರ್ ವಿ ಹ್ಯಾವ್ ಟು ಬೋ ಅವರ್ ಹೆಡ್ ಇನ್ ಶೇಮ್. ವಿ ಹ್ಯಾವ್ ಸಚ್ ಪ್ರೈವೇಟ್ ಯೂನಿವರ್ಸಿಟೀಸ್ ವಿಚ್ ವಿ ಶುಡ್ ಫೋಕಸ್, which we should showcase as an Indian institution in future. ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಮಾಡಬೇಕು. ಆ ಮಾಡಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮಗಳಾಗಬೇಕು. ಅದಾಗತ್ತೆ ನಿಧಾನಕ್ಕೆ ಅನ್ನೋ ನಂಬಿಕೆಯೊಂದಿಗೆ ಎಲ್ಲ ಪೇರೆಂಟ್ಸ್ಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಕೆಲವು ಮಕ್ಕಳು ನನ್ನ ಮಗುಗೆ 88% ಅಂತ ಯಾರೋ ಹೇಳ್ತಿದ್ರು. ಡೋಂಟ್ ವರಿ, ತಲೆ ಕೆಡ್ಸ್ಕೊಬೇಡಿ. ನನಗೆ 88 ಬಂದಿರಲಿಲ್ಲ ನನಗೆ. ಹಾಗಾಗಿ ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ನಂಬಿಕೆ ಇದ್ದರೆ ನಿಮ್ಮ ಮಗುನೂ ಚೆನ್ನಾಗಿರುತ್ತೆ ಅಂತ ನಂಬಿಕೆಯಲ್ಲಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.